ಸಂಗೀತಕ್ಕಿಂತ ಹೆಚ್ಚಾಗಿ ಬೇರೆ ಕಂಟೆಂಟ್, ಮಾತು, ಹಾಸ್ಯ. ನಮಸ್ಕಾರ ಸ್ನೇಹಿತರೆ, ಕನ್ನಡದ ಖ್ಯಾತ ಗಾಯಕಿ ಅನಿಸಿಕೊಂಡಿರುವ ಅರ್ಚನಾ ಉಡುಪ ಅವರು ಈಗ ಕನ್ನಡದ ಕೆಲವು ರಿಯಾಲಿಟಿ ಶೋಗಳ ಅಸಲಿ ಮುಖವಾಡವನ್ನು ಬಿಚ್ಚಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವ ಅರ್ಚನಾ ಉಡುಪ ಅವರು ಕನ್ನಡ ಕಿರುತೆರೆ ವಾಹಿನಿಗಳು ಒಬ್ಬ ಗಾಯಕನನ್ನ ಕೇವಲ TRP ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಯಾವ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದೇವೇಂದ್ರ ಅಂತ ನಿಮ್ಮನ್ನು ಪೋಟ್ರೆ ಮಾಡಿ ನಿಮ್ಮನ್ನ ತಲೆ ಮೇಲೆ ಹತ್ತಿ ಕೂರಿಸಿಕೊಂಡು ಟಿವಿ ವಾಹಿನಿಗಳು ಕೇವಲ TRPಯನ್ನು ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಸಂಗೀತವನ್ನು ಬಿಟ್ಟು ಆತನಲ್ಲಿರುವ ಬೇರೆ ಟ್ಯಾಲೆಂಟ್ಗಳನ್ನು ಗುರುತಿಸುವ ಕೆಲಸವನ್ನು ಮಾಡುತ್ತೆ. ಟಿವಿ ವಾಹಿನಿಗಳು ಕೇವಲ TRP ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಒಬ್ಬ ಹಾಡುಗಾರನ ಬಳಿ ಡ್ಯಾನ್ಸ್ ಅನ್ನು ಮಾಡಿಸುತ್ತಾರೆ ಮತ್ತು ಬೇರೆ ಬೇರೆ ಸ್ಕ್ರಿಪ್ಟ್ಗಳನ್ನು ಕೂಡ ಮಾಡಿಸುತ್ತಾರೆ. ಕೆಲವು ಸಮಯದವರೆಗೆ ಒಬ್ಬ ಗಾಯಕನನ್ನ ಬಹಳಷ್ಟು ಫೇಮಸ್ ಮಾಡುವ ಕೆಲಸವನ್ನ ಕಿರುತೆರೆ ವಾಹಿನಿಗಳು ಮಾಡುತ್ತೆ. ಆದರೆ ಆ ಹಾಡುಗಾರರಿಗೆ ಅಲ್ಲಿಂದ ಹೊರಬಂದ ಮೇಲೆ ಅಸಲಿ ಪ್ರಪಂಚ ಹೇಗಿದೆ ಅನ್ನೋದು ತಿಳಿಯುತ್ತೆ. ಅವರು ಗಾಯಕರ ಜೊತೆ ಇನ್ನೆಲ್ಲ ಕೆಲಸ ಮೇಲೆ ಆಗಕ್ಕೆ ಶುರುವಾಗುತ್ತೆ. ಸುಮಾರು 6 ತಿಂಗಳು ಅವರನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡುವ ಕಿರುತೆರೆ ವಾಹಿನಿಗಳು ನಂತರ ಅವರನ್ನ ಕೈಬಿಟ್ಟೇ ಬಿಡುತ್ತೆ. ಕಿರುತೆರೆ ವಾಹಿನಿಯಿಂದ ಹೊರಬಂದ ನಂತರ ಅವರಿಗೆ ಏನು ಮಾಡಬೇಕು ಅಂತ ತೋಚದೆ ತಮ್ಮ ವೃತ್ತಿ ಜೀವನವನ್ನೇ ಬಿಟ್ಟು ಬಿಡುತ್ತಾರೆ. ಸಂಗೀತಕ್ಕಿಂತ ಹೆಚ್ಚಾಗಿ ಬೇರೆ ಕಂಟೆಂಟ್, ಮಾತು, ಹಾಸ್ಯ. ಒಬ್ಬ ಗಾಯಕನನ್ನ ಕೇವಲ ಗಾಯಕನಾಗಿ ಮಾತ್ರ ಬಳಸಿಕೊಳ್ಳಬೇಕು, ಬೇರೆ ಕೆಲಸಗಳಿಗೆ ಬಳಸಿಕೊಳ್ಳಬಾರದು. ಸ್ನೇಹಿತರೆ, ಈಗಿನ ಕಾಲದ ಟಿವಿ ವಾಹಿನಿಗಳು TRPಗಾಗಿ ಮಾಡುತ್ತಿರುವ ಈ ಕೆಲಸಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.